ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಶಾರದಾ ಆಶ್ರಮಕ್ಕೆ ಬಂದಿದ್ದೀನಿ. ಶ್ರೀ ಮಾತೆ ಶ್ರೀ ಶಾರದಾ ದೇವಿಯವರ 173ನೇ ಜಯಂತಿ ಇದೆ. ಬನ್ನಿ, ಈಗ ಬೆಳಗ್ಗೆ 9:30ಗೆ ಸ್ಟಾರ್ಟ್ ಆಗಿದೆ. ನಂದೊಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಈಗ ಬಂದಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಪ್ರವಚನ ಸ್ಟಾರ್ಟ್ ಆಗಿದೆ. ಪ್ರವಚನ ಮಾಡೋರು ಬಂದು ರುದ್ರೇಶ್ ಆಚಾರ್ಯ ಅವರು. ತುಂಬಾ ಚೆನ್ನಾಗಿ ಮಾಡ್ತಾರೆ. ಬನ್ನಿ ಕೇಳೋಣ. ಯಾರು ಎಲ್ಲಿ ಮಿಸ್ ಮಾಡ್ದೇ ಈ ವಿಡಿಯೋ ನೋಡಿ. ಅದಕ್ಕೊಂದು ಎಕ್ಸಾಂಪಲ್ ಹೆಂಗಿದೆ ಅಂತ ಅಂದ್ರೆ, ಒಂದು ಅಜ್ಜಿ, ಅದು ಕ್ಲಾಸಲ್ಲಿ ಹೇಳ್ತಾನೆ ಇರ್ತೀನಿ, ಅವ್ರು ಸುಮ್ಮನೆ ಸಮಾಚಾರ ಬರ್ತಿದೆ ಅಷ್ಟೇನೆ. ಅಜ್ಜಿ ಹತ್ರ ಮೊಮ್ಮಗು ಬಂದು ಒಂದು ಚಾಕ್ಲೇಟ್ ತಂದು ಕೊಡುತ್ತೆ. ಮಗು ತಂದು ಕೊಟ್ಟಾಗ ಅಜ್ಜಿ ಸುಮ್ಮನೆ ಕಥೆಗೆ ಹೋಗೋಣ, ಇದಕ್ಕೆ ವಾಪಸ್. ಆ ಮಗುವಿಗೆ ತಂದೆ ಕರ್ಕೊಂಡೋಗಿ ಮಾರ್ಕೆಟ್ ಅಲ್ಲಿ ಚಾಕ್ಲೇಟ್ ಕೊಡ್ಸ್ಕೊಂಡು ಬಂದಿದ್ದಾನೆ. ಮಗು ಬರ್ತಾ ಇದೆ, ಪರ ಶಬ್ದ ಕೇಳಿಸಿದ ತಕ್ಷಣ ಮಗುವಿಗೆ ಚಾಕ್ಲೇಟ್ ಅಂತ ಗೊತ್ತಾದ ತಕ್ಷಣನೇ ಒಂದು ಜಪ್ ಅಂತ ಬಾಯಿ ಬಿಡ್ತಾರೆ, ಹಾಕ್ಬಿಡ್ತಾರೆ. ಇನ್ನೊಂದು ಕೊಡ್ತಾರೇನೋ ಅಪ್ಪ ಅಂತ. ಆದ್ರೆ 4 ಚಾಕ್ಲೇಟ್ ಕೊಟ್ಬಿಟ್ಟು, ಇದು ಅಣ್ಣನ್ಗೆ, ಇದು ಅಮ್ಮನ್ಗೆ, ಇದು ಅಜ್ಜಿಗೆ, ಇದು ತಾತನಿಗೆ, ನಿನಗೆ ಅದಂತೂ ಗೇಟ್ ಹಾಕೋದು ತೆಗಿಯೋದು ಅದೆಲ್ಲ ಮಾಮೂಲಿಯೇ. ಆದ್ರೆ ಭಗವಂತನ ನಾಮಸ್ಮರಣೆ ಎನ್ನುವಂತಹ ಆಯಿಲ್ನ ಹಾಕಿ, ಭಗವಂತನ ನಾಮಸ್ಮರಣೆ ಅನ್ನುವಂತಹ ಭಗವತಿಯ ನವಾರ್ಣ ಮಂತ್ರವನ್ನು ಹೇಳ್ಕೊಂಡು ನಮ್ಮ ಕಷ್ಟಗಳನ್ನ ನಾವು ಅನುಭವಿಸ್ತಾ ಭಗವಂತನ ಅಥವಾ ಭಗವತಿಯ ಆಶೀರ್ವಾದವನ್ನು ಪಡೀತಾ ನಿರಂತರವಾಗಿ ನಡೆಯುವಂತಹ ದಿನಗಳನ್ನ ನಾವು ಸುಗಮವಾಗಿ ಕಳೆಯುವಂತಹ ಕಾರಣಕ್ಕೋಸ್ಕರವೇ ಸತ್ಸಂಗ. ತಾಯಿ ಅಧ್ಯಾತ್ಮ 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 ಅಂತ ಎಲ್ಲ ನಾವೆಲ್ಲ ಅನ್ಕೊಳ್ತಿದೀವಲ್ಲ, ಪ್ರಪಂಚದ ಬೇರೆ ಕಡೆ ಇಲ್ವಾ? ಇದು ಎಲ್ಲ ಕಡೆನೂ ಇದೆ. ಕ್ರಿಶ್ಚಿಯನ್ರಲ್ಲೂ ಇದೆ. ಪಾದ್ರಿಗಳು ಹೇಳ್ತಿರ್ತಾರೆ, ಬೆಳಗ್ಗೆ ಎದ್ದು 7 ಗಂಟೆಗೆ ಹೋಗ್ತಾರೆ, ಎಲ್ಲರೂ ಡ್ರೆಸ್ ಮಾಡ್ಕೊಂಡು ಇದೇ ತರ ಡ್ರೆಸ್ ಮಾಡ್ಕೊಂಡು ಹೋಗ್ತಾರೆ. ಚರ್ಚಿಗೆ ಹೋಗಿ ಇಂಥ ಯಾವುದೋ ಒಂದು ಬೈಬಲ್ ನಲ್ಲಿರುವಂತಹ ಅಧ್ಯಾಯವನ್ನ ತೆಗೆದು ಓದಿ ಮತ್ತೆ ಇದೇ ತರ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ. ಎಕ್ಸ್ಪ್ಲೈನ್ ಮಾಡಿದ ನಂತರ ಎಲ್ಲರೂ ಮತ್ತೆ ವಾಪಸ್ ಬಂದು ಪ್ರತಿ ವಾರದ ಕೊನೆಯಲ್ಲಿ 7ನೇ ದಿವಸ ಅಥವಾ ಭಾನುವಾರದಂದು ಹೋಗಿ ವಾಪಸ್ ಬರ್ತಾರಲ್ಲ, ಅಲ್ಲಿ ಹೆಂಗಸರು ಅಮ್ಮಗಳಲ್ಲಿಯೂ ದೊಡ್ಡದು ಅಂದ್ರೆ ನಾವು 10 ಲೀಟರ್ ಹಾಕೇನೆ ಗೊತ್ತು ನಮ್ಗೆ. ನಾವು ಶತಚಂಡಿ ಮಾಡುವಾಗ ಒಂದು 35-36 ಲೀಟರ್ನ ಪ್ರಕ್ಯೂರ್ ಮಾಡಿ ಇಟ್ಬಿಟ್ರೆ ಅಲ್ಲಿಗೆ 5 ಜನಿಕ ಮಹಾಯಾಗ ಮುಗಿತು ಅಂತ. ಆದ್ರೆ ಇಲ್ಲಿ 5 ಜನಿಕ ಮಹಾಯಾಗಕ್ಕೆ ಬರುವಾಗ 650 ಲೀಟರ್ ತುಪ್ಪ, 1000 kg ಎಳ್ಳು ತಂದಿದ್ದೀವಿ ಅಂದಾಗ ಅನ್ನಿಸ್ತಾ ಇತ್ತು, ಇದೇನಿದು ಎಳ್ಳು ತುಪ್ಪನೆಲ್ಲನೂ ಅಲ್ಲಿ ಹಾಕ್ಬಿಟ್ಟು ಏನಪ್ಪ ಮಾಡ್ತಾರೆ ಇವರು. ಏನಾಯ್ತು? ಕೊನೆಗೆ ನೋಡಿದಾಗ ಎಲ್ಲವನ್ನು ಬೆಂಕಿಗೆ ಹಾಕಿದೀವಿ ಅಂತ ಅನ್ಕೊಂಡ್ಬಿಟ್ರೆ ಶುದ್ಧ ಮೂರ್ಖತನ ಅಲ್ವೇ? ನಮ್ಗೇನೋ ಒಂದು ಚೈತನ್ಯ ಸಿಕ್ಕಿದೆಯಲ್ಲ, ಶ್ರೀರಾಮಕೃಷ್ಣರ ಅದು ಮತ್ತೆ ವಾಪಸ್ ಶ್ರೀರಾಮಕೃಷ್ಣರ ಅನುಗ್ರಹದಿಂದಲೇ ಸ್ವಾಮಿ ಮಹೇಶ್ವರಾನಂದರು ಸಿಕ್ಕಿತ್ತು. ಮಹೇಶ್ವರಾನಂದನ ಒಳಗಡೆ ಹೊಕ್ಕು ದೇವಿ ಏನನ್ನೋ ಹೊಕ್ಕಿಸಿ ಬಿಟ್ಲು. ಸ್ವಾಮೀಜಿ ಅವರು ಹೇಳ್ತಿರ್ತಾರೆ, ನನ್ನ ಹತ್ರ ಬಂದವರು ಯಾರನ್ನೂ ಸುಮ್ಮನೆ ನಾನು ಕೂಡಿಸ್ಕೊಳ್ಳೋದೇ ಇಲ್ಲ, ಯಾರನ್ನೂ ಕೂಡಿಸ್ಕೊಳ್ಳಲ್ಲ, ಏನಾನೋ ಒಂದು ಕೆಲಸ ಹಚ್ಚಿ ಕೆಲಸ ಮಾಡಿಸ್ತಾನೆ ಇರ್ತಾರೆ. ಅಂತಹ ವಿವೇಕಾನಂದನ ಆ ಚೈತನ್ಯವನ್ನು ಒಡಗೂಡಿಸಿಕೊಂಡು ಬಂದಂತಹ ಶ್ರೀ ಸ್ವಾಮಿ ಮಹೇಶ್ವರಾನಂದರು ಅವರ ಕನಸಿಗೆ ದೇವಿ ಅವರ ಒಳಗಡೆ ಒಪ್ಪಿಸಿ ನಮ್ಗೆ ಇಷ್ಟೊಂದು ಕೆಲಸಗಳನ್ನ 5 ಜನಿಕ ಮಹಾಯಾಗ ಯಾರು ನೋಡಿರ್ಲಿಲ್ಲ. ನಾನೇ ಅನ್ಕೊಳ್ತಿದ್ದೆ, ಸ್ವಾಮೀಜಿ ಬಂದು ಜ್ಞಾಪಿಸ್ಕೊಳ್ತಾ ಇರುವಾಗೆ ನಾನೇ ಅನ್ಕೊಳ್ತಿದ್ದೆ, ಹೆಂಗಪ್ಪ ಮಾಡೋದು ಇದನ್ನೆಲ್ಲಾನು ಅಂತ ಅನ್ಕೊಂಡು. ಸ್ವಾಮೀಜಿಯವರು ಚುಟ್ಕಿ ಹೊಡೆಯೋದ್ರಲ್ಲೆಲ್ಲ ಮಾಡಿದ್ರು. ಅದಕ್ಕೆಲ್ಲ ಆ ನಿರಂತರತೆ ನಮ್ಮನ್ನು ಕೂಡಿಸಿಕೊಡದ ಹಾಗೆ ಅವರ ಕಡೆಗೆ ಅಂದ್ರೆ ಭಗವತಿಯ ಕಡೆಗೆ ನಮ್ಮನ್ನ ವಾಲಿಸಿಕೊಳ್ಳುವಂತಹ, ನಮ್ಮ ಒಳಗಡೆ ಇರುವಂತಹ ಅಂತಹ ಚೈತನ್ಯವನ್ನ ಪಡೆದೆಬ್ಬಿಸುವಂತಹ ಕೆಲಸ ಇಂತಹ ಸಂತರುಗಳ ಜೊತೆ ನಾವು ಮಾಡಿಸ್ಕೊಡ್ತಾ ಇದ್ದೀವಿ. ಅಮ್ಮ ಯತೀಶ್ವರಿ ಅಮ್ಮವರು ಎಷ್ಟು ನಮ್ಮನ್ನೆಲ್ಲ ಕಂಡ್ರೆ ಅದೇನೋ ಅಷ್ಟೊಂದು ಪ್ರೀತಿಯ ವಾತ್ಸಲ್ಯ ನಮ್ಮೆಲ್ಲರ ಮೇಲೆ ಯಾವಾಗ್ಲೂ. ಫ್ರೆಂಡ್ಸ್, ನಮ್ಮ ಚಂದಾಪುರ ಶಾರದಾ ಆಶ್ರಮದಲ್ಲಿ ಮಾತಾಜಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಮಾಡಿಕೊಟ್ರು.
ತುಂಬನೇ ಚೆನ್ನಾಗಿತ್ತು. ಒಂಥರ ಮೈಂಡ್ ಫುಲ್ ಫ್ರೆಶ್ ಅನಿಸುತ್ತೆ. ಯಾಕಂದರೆ ಕಲಬುರಗಿ, ರಾಜಾಪುರ, ಮಹೇಶ್ವರ ನಂದಾಜಿ ಗುರುಗಳು ಕೂಡ ಆಗಮಿಸಿದರು. ಅವರು ಕೂಡ ಹಿತವಚನವನ್ನು ತುಂಬನೇ ಚೆನ್ನಾಗಿ ಹೇಳಿದರು. ಒಂಥರ ಖುಷಿ ಆಗುತ್ತೆ. ಈ ಥರ ತಿಂಗಳಿಗೆ ಒಂದ್ಸರಿ ಅಥವಾ ವರ್ಷಕ್ಕೊಂದ್ಸರಿ ಈ ಥರ ನಾವು ಅಟೆಂಡ್ ಆಗಿ ಕೇಳಿದಾಗ ನಮಗೂ ಕೂಡ ಮೈಂಡ್ ಫ್ರೆಶ್ ಅನಿಸುತ್ತೆ. ಫ್ರೆಂಡ್ಸ್, ಯಾರು ಎಲ್ಲಿ ಸ್ಕಿಪ್ ಮಾಡಬೇಡಿ. ಪ್ರವಚನ, ಹಿತವಚನಗಳು, ಹಿತ ನುಡಿಗಳು ತುಂಬನೇ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಎಲ್ಲರೂ ಕೇಳೋಣ ಬನ್ನಿ. ನಮಸ್ತೆ ನಮಸ್ತೆ ನಮೋ ನಮಃ. ಭಗವಾನ್ ಶ್ರೀರಾಮಕೃಷ್ಣರಲ್ಲಿ, ಶ್ರೀಮಾತೆ ಶಾರದೇವಿಯವರಲ್ಲಿ, ಶ್ರೀಮಂತ ಸ್ವಾಮಿ ವಿವೇಕಾನಂದರು ಮತ್ತು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿ ಶ್ರೀ ಶ್ರೀ ಮಹಾದುರ್ಗಾದೇವಿ ಶ್ರೀ ಚರಣಗಳಲ್ಲಿ ದೀರ್ಘದಂಡ ಪ್ರಣಾಮ ಸಲ್ಲಿಸ. ಇಂದು ಶ್ರೀಮಾತೆಯ ಅವಳ ಮಹಾವಾತ್ಸಲ್ಯ ಅಂತ ಒಂದು ದಿವ್ಯ ಒಂದು ದಿನ ಅಂತ ಹೇಳ್ಬೋದು. ಈ ಒಂದು ಸಮಯದಲ್ಲಿ ನಮಗೆ ಅದೇ ಮಾತೃ ವಾತ್ಸಲ್ಯ ನೀಡುತ್ತಾ ಈ ಸಹಸ್ರ ಚಂಡಿ 5 ಸಿಂಧಿಕ ಅತಿರುದ್ರ ಮಹಾಯುಗದಲ್ಲಿ ಭಗವಂತ ನಾನಿದ್ದೇನಂತ ಹೇಳಿ ಹೇಳೋಕ್ಕಾಗಲ್ಲ. ಹಾಗೆ ತಾಯಿಯನ್ನ, ಪೂಜ್ಯನೇ ಮಾತಾಜಿ ಯತಿಶ್ರೀ ರಾಮಪ್ರಿಯ ಅವರನ್ನ ಈ ಸಹಸ್ರ ಚಂಡಿಗೆ ಆಗ ಮಹಾಪೂರ್ವದಲ್ಲಿ ನಾನು ಗೊತ್ತೇ ಇರಲಿಲ್ಲ, ಕೇಳೇ ಇರಲಿಲ್ಲ. ಅದನ್ನು ನೋಡಿದ್ರು ಕೂಡ ಇಷ್ಟು ತಾಯಿಯ ಮಾತೃ ಹೃದಯ ಗೊತ್ತಿರಲಿಲ್ಲ. ಅದನ್ನ ಇದೇ ತಾಯಿ ಇವತ್ತು ಯಾವ ದಿನವೂ ನಾವಿಲ್ಲಿ ಶ್ರೀಮಾತೆ ಆಚರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ಇಲ್ಲಿಯವರೆಗೆ ಈ ಒಂದು ಪವಿತ್ರ ಸಂದರ್ಭದಲ್ಲಿ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ತೋರಿದ್ರೆ ಅದರಿಂದ ಹಲವು ರೀತಿಯ ಸೇವಾ ಕಾರ್ಯಗಳಿಗೆ ನೆರವಾಗುತ್ತೆ. ಅನೇಕರಲ್ಲಿ ಚಂದಾಪುರ ಭಾಗದಲ್ಲಿ ನಡೀತಾ ಇದೆ. ಇವತ್ತು ವಿಶೇಷವಾಗಿ ಹೇಳ್ತಿದ್ದರಿಂದ ಪರಮ ಪೂಜ್ಯ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಜಗನ್ಮಾತೆ ಆಯುಧ ಚಂಡೆಯ ಹೋಮವನ್ನು ಮಾಡಿಸಿದ್ದಾರೆ. ಇವತ್ತು ಜಯಂತಿಯ ಪ್ರಯುಕ್ತ ಸಾನ್ನಿಧ್ಯವನ್ನು ಮಾಡಿಸಿದ್ದಾರೆ. ಎಲ್ಲ ಭಕ್ತರ ಪರವಾಗಿ ವೈಯಕ್ತಿಕವಾಗಿ ಪೂಜ್ಯ ಸ್ವಾಮಿಗಳಿಗೆ ಭಕ್ತಿಪೂರ್ವ ಕ್ಯಾಲೆಂಡರ್ನ ಎಲ್ಲರಿಗೂ ಅರ್ಪಿಸ್ತೀನಿ. ತಾಯಿಯ ಸೇವೆಯನ್ನ ಅಮ್ಮನಿಗೆ ಸಮರ್ಪಣೆ ಮಾಡ್ತೇನೆ. ಜಯ ಶ್ರೀರಾಮ. ಭಕ್ತಿಪೂರ್ವಕ ನಾಮಗಳನ್ನು ಸಲ್ಲಿಸುತ್ತೇವೆ. ಇಲ್ಲಿ ಆಶ್ರಮದಲ್ಲಿ ವೀಣಾ ಕ್ಲಾಸ್
ಕ್ಲಾಸು, ಸಂಗೀತ ಕ್ಲಾಸು ಇದೆಲ್ಲ ಶನಿವಾರ ಭಾನುವಾರ ನಡೆಯುತ್ತೆ. ಯಾರಿಗೆಲ್ಲ ಇಚ್ಛೆ ಇದೆಯೋ ಅವರೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ಬೋದು. ಸಂಗೀತಕ್ಕೆ ಒಬ್ಬರು ಗಿರಿಜಮ್ಮ ಅಂತ ಬಂದಿದ್ದಾರೆ. ಅವರೊಂದು ಹಾಡುವುದರ ಈ ಕಾರ್ಯಕ್ರಮ ನಡೆಯೋದಕ್ಕೆ ಎಲ್ಲ ದಾರಿಗಳ ಜೊತೆಗೆ ಒಂದು ದಾರಿ ಕೆಲಸ ಮಾಡಿದೆ. ಹಾಗಾಗಿ ಚಕ್ರಕ್ಕೆ ಫ್ರೆಂಡ್ಸ್, ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬೆಳಗ್ಗೆಯಿಂದ ಭಜನೆ, ಭಕ್ತಿಗೀತೆಗಳು, ಹಾಗೆ ಪ್ರವಚನೆ, ಹಾಗೆ ಹಿತ ನುಡಿಗಳು ತುಂಬನೇ ಚೆನ್ನಾಗಿತ್ತು. ನಾವು ಕೂಡ ಪ್ರತಿ ವರ್ಷ ಬರ್ತೀವಿ. ಖುಷಿ ಆಗುತ್ತೆ ಈ ಥರದಕ್ಕೆಲ್ಲ ಬಂದು ಅಟೆಂಡ್ ಆಗಿ ಕೇಳಿದ್ರೆ, ನಮಗೂ ಒಂಥರ ಮನಸ್ಸಿಗೆ ಸಮಾಧಾನ ಇರುತ್ತೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಎಲ್ಲ ಪ್ರೋಗ್ರಾಮ್ ತುಂಬಾ ಚೆನ್ನಾಗಾಯಿತು. ಈಗ ಲಾಸ್ಟಲ್ಲಿ ಪ್ರಸಾದ ತೊಗೊಂಡು ಹೊರಡಬೇಕು. ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.